ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ರವಿ ರೈಸಿಂಗ್ ಸ್ಟಾರ್ ಚಾನಲ್. ನಾವಿವತ್ತು ಪೇಪರ್ ಅವಲಕ್ಕಿ ಚೂಡ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಕಡಲೆಕಾಯಿ ಮತ್ತು ಕಡಲೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅದೇ ಬಾಣಲಿಗೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಇಲ್ಲಾಂದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಎಣ್ಣೆನ ಬಳಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು 10 ಕರಿಬೇವು, ಸ್ವಲ್ಪ ಅರಿಶಿನ ತೊಗೊಳ್ಳಿ, ಯಾಕೆಂದರೆ ಕಲರ್ ಬರಬೇಕಲ್ಲ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಪೇಪರ್ ಅವಲಕ್ಕಿ ಅಲ್ವಾ, ಪೇಪರ್ ಅವಲಕ್ಕಿ ಇಲ್ಲೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. 1-2 ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಈಗ ನೀಟಾಗೆ ಕೆಳಗಡೆ ಚೆಲ್ಲದೇನೆ ನಾವು ಮಾಡ್ತಾಯಿದ್ದೀವಿ. ನೋಡಿ, ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಆ ರೀತಿ ನೀಟಾಗೆಲ್ಲ ಕಳಿಸ್ಕೊಳ್ಳಿ. ನಾನು ಮೊದಲಿಗೆ ಎತ್ತಿಟ್ಕೊಂಡಿದ್ದ ಕಡಲೆಕಾಯಿ ಮತ್ತು ತೆಂಗಿನಕಾಯಿ ಎಲ್ಲನೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ನಮಗೆ ಕ್ರಿಸ್ಪಿ ಥರ ಇರುತ್ತೆ. ಇದಕ್ಕೆ ಸ್ವಲ್ಪ ನಾವು ಬೇಕಂದರೆ ಬೆಲ್ಲ, ಇಲ್ಲಾಂದರೆ ಸ್ವೀಟ್ ಇರಬೇಕು ಅಂದರೆ ಸಕ್ಕರೆನ ಹಾಕ್ಕೊಂಡ್ರೆ ರೆಡಿ.